ನಮಸ್ಕಾರ ವೀಕ್ಷಕರೇ. ಫ್ಯಾಸಿಸಂ ವಿರುದ್ಧ ವಿಜಯದ 80 ವರ್ಷಗಳ ನಂತರ ಈಗ ಅದನ್ನು ಏಕೆ ನೆನಪಿಸಿಕೊಳ್ಳಬೇಕು ಎಂಬುದರ ಕುರಿತು ಜನಶಕ್ತಿ ಮೀಡಿಯಾ ಚಿಂತಕ ವಸಂತರಾಜ್ ಅವರನ್ನು ಸಂದರ್ಶಿಸುತ್ತಿದೆ. ಕಳೆದ ಸಂಚಿಕೆಯಲ್ಲಿ ಫ್ಯಾಸಿಸಂ ಅನ್ನು ಯಾಕೆ ವಿರೋಧಿಸಲಾಯಿತು, ಫ್ಯಾಸಿಸಂ ವಿರುದ್ಧ ಹೋರಾಡಲು ಯಾರ ಪಾತ್ರ ಎಷ್ಟಿತ್ತು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಫ್ಯಾಸಿಸಂನ ಹುಟ್ಟು ಮತ್ತು ಎರಡನೇ ಮಹಾಯುದ್ಧದ ಹಂತಗಳ ಕುರಿತು ತಿಳಿಯೋಣ ಬನ್ನಿ. ಇದು ಫ್ಯಾಸಿಸಮ್ನ ಹುಟ್ಟು ಎಲ್ಲಾಯಿತು, ಹೇಗಾಯಿತು ಮತ್ತು ಅದನ್ನು ವಿರೋಧಿಸಿದ ರಾಜಕೀಯ ಶಕ್ತಿಗಳು ಯಾವುದು ಅಂತ ತಿಳ್ಕೊಳ್ಳೋದು ಮುಖ್ಯ ಆಗಿತ್ತು ಅಂತ ಆಗಲೇ ಹೇಳಿದೆ ನಾನು. ಈಗಾಗಲೇ ನಾವು ನೋಡಿದಾಗೆ ಫ್ಯಾಸಿಸಮ್ ಹುಟ್ಟಿದ್ದು ಮುಖ್ಯವಾಗಿ ಜರ್ಮನಿ, ಇಟಲಿ ಮತ್ತು ಸ್ಪೈನ್ಗಳಲ್ಲಿ. ಇದು ಎರಡನೇ ಮಹಾಯುದ್ಧದ ಮೊದಲೇ ಆಗಿದೆ, 20 ಮತ್ತು 30ರ ದಶಕದಲ್ಲಿ. ಈ ಹೋರಾಟವನ್ನು ಮೊದಲಿಂದನೂ ಈ ದೇಶಗಳಲ್ಲಿ ಪ್ರಮುಖ ರಾಜಕೀಯ ಶಕ್ತಿಗಳಾಗಿದ್ದ ಸೋಷಲಿಸ್ಟ್, ಕಮ್ಯುನಿಸ್ಟ್ ಮತ್ತು ಇತರ ಎಡ ಶಕ್ತಿಗಳು, ಅನಾರ್ಕಿಸ್ಟ್ ಅಂತಾರೆ ಅರಾಜಕತಾವಾದಿಗಳು, ಅವರು ಇದರಲ್ಲಿ ದೊಡ್ಡ ಪಾತ್ರದಲ್ಲಿ ಬಳಸಿದರು. ಫ್ಯಾಸಿಸಮ್ ಅಧಿಕಾರಕ್ಕೆ ಬರೋ ಮೊದಲೇ ಈ ಮೂರು ದೇಶಗಳಲ್ಲಿ ಮುಖ್ಯವಾಗಿ ಈ ಮೊದಲೇ ಫ್ಯಾಸಿಸ್ಟ್ ಶಕ್ತಿಗಳೊಂದಿಗೆ ಇವನ್ ಬೀದಿ ಕಾಳಗದಲ್ಲಿ ತೊಡಗಿದ್ವು. ಒಂದು ರೀತಿ ಹೇಳಬೇಕಾದ್ರೆ ಫ್ಯಾಸಿಸಮ್ ಬೆಳೀಲಿಕ್ಕೆ ಸೋಷಲಿಸ್ಟ್, ಕಮ್ಯುನಿಸ್ಟ್ ಪಕ್ಷಗಳು ಭಾಳ ರಾಜಕೀಯವಾಗಿ ಪ್ರಬಲವಾಗಿ ಅಧಿಕಾರ ಹಿಡಿಯುವ ಹತ್ತಿರಕ್ಕೆ ಬಂದದ್ರಿಂದ ಒಂದು ರೀತಿಯ ಅದಕ್ಕೆ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಫ್ಯಾಸಿಸ್ಟ್ ಪಕ್ಷಗಳು ಇಟಲಿಯಲ್ಲಿ 1922ರಲ್ಲಿ ಅಧಿಕಾರಕ್ಕೆ ಬಂದೆ, ಜರ್ಮನಿಯಲ್ಲಿ 33ರಲ್ಲಿ, ಸ್ಪೇನ್ನಲ್ಲಿ 38ರಲ್ಲಿ ಅಧಿಕಾರಕ್ಕೆ ಬಂದು. ಆಮೇಲೆ ಎರಡನೇ ಮಹಾಯುದ್ಧ ಆದಾಗ ಈ ಜರ್ಮನಿ ಅಥವಾ ಇಟಲಿ ಆಕ್ರಮಿಸಿಕೊಂಡ ಕೆಲವು ದೇಶಗಳಲ್ಲಿ ಲೋಕಲ್ ಅಂತ, ಸ್ಥಳೀಯ ಅಂತ ಹೇಳ್ಬೋದಾದ ಫ್ಯಾಸಿಸ್ಟ್ ಗುಂಪುಗಳಿಗೆ ಅಧಿಕಾರ ವಹಿಸಿಕೊಡ್ತಾರೆ ಇವರು. ಅಂದರೆ ಒಟ್ಟು ಜರ್ಮನಿ, ಇಟಲಿಯ ಅಡಿಯಲ್ಲೇ ಇರ್ತವೆ ಅವು, ಆದರೂ ಅಲ್ಲಿಯ ಸ್ಥಳೀಯ ಫ್ಯಾಸಿಸ್ಟ್ ಶಕ್ತಿಗಳು ಅಂತ ಹೇಳ್ಬೋದಾದ ಪಕ್ಷಗಳು ಅಥವಾ ಗುಂಪುಗಳು ಅವು ಅಧಿಕಾರಕ್ಕೆ ಬರ್ತವೆ. ಬಟ್ ಮುಖ್ಯವಾಗಿ ಒಂದು ರೀತಿಯಲ್ಲಿ ಒಂದು ಸ್ಥಳೀಯವಾಗಿ ಹುಟ್ಟಿ ಅಲ್ಲೇ ಬೆಳೆದು ಅಧಿಕಾರ ತಗೊಂಡದ್ದು ಕೊನೆಗೂ ಇಟಲಿ ಮತ್ತು ಜರ್ಮನಿ ಮತ್ತು ಸ್ಪೇನ್ನಲ್ಲೇ. ಸ್ಪೇನ್ನಲ್ಲಿ ನಾನು ಆಗಲೇ ಹೇಳಿದಾಗೆ ರಾಜಕೀಯವಾಗಿ ಒಂದು ಕಡೆ ಪ್ರಜಾಪ್ರಭುತ್ವವಾದಿಗಳು, ಕಮ್ಯುನಿಸ್ಟ್, ಸೋಷಲಿಸ್ಟ್ ಮತ್ತು ಪ್ರಗತಿಪರ ಶಕ್ತಿಗಳು ಒಂದು ಕಡೆ, ಇನ್ನೊಂದು ಕಡೆಗೆ ಫ್ಯಾಸಿಸ್ಟ್ರು. ಒಂದು ರೀತಿಯ ಅಂತರ್ಯುದ್ಧವೇ ನಡೆದಿತ್ತು ಅಲ್ಲಿ. ಆ ಅಂತರ್ಯುದ್ಧದಲ್ಲಿ 1936ರಲ್ಲಿ ಬಹುಶಃ ಚುನಾವಣೆ ಮೂಲಕ ಮತ್ತು ಒಟ್ಟಾರೆಯಾಗಿ ರಾಜಕೀಯವಾಗಿ ಪ್ರಬಲವಾದ್ದರಿಂದ ಜನಪ್ರಿಯ ರಂಗ, ಪಾಪ್ಯುಲರ್ ಫ್ರಂಟ್ ಅಂತ ಹೇಳ್ತಾರೆ, ಅದು ಅಧಿಕಾರಕ್ಕೆ ಬಂತು. ಅದರ ವಿರುದ್ಧ ಫ್ಯಾಸಿಸ್ಟ್ರು ಇನ್ನೂ ಜೋರಾಗಿ ಅವರಿನ್ನೂ ಶಕ್ತಿ ಬೀದಿಯಲ್ಲಿ ಹೊರಡ ಅಂತರ್ಯುದ್ಧ ಅಂತ ಹೇಳ್ಬೋದು, ಅದನ್ನು ಮಾಡಿದ್ರು. ಅದಕ್ಕೆ ಒಂದು ರೀತಿಯಲ್ಲಿ ಮೊದಲ ಜಾಗತಿಕ ಫ್ಯಾಸಿಸಮ್ ವಿರುದ್ಧ ಹೋರಾಟ ಸ್ಪೇನ್ನಲ್ಲೇ ನಡೀತು ಅಂತ ಹೇಳ್ಬೋದು. ಇದಕ್ಕಿಂತ ಮೊದಲೇ, ಎರಡನೇ ಮಹಾಯುದ್ಧದ ಮೊದಲೇ ಜಗತ್ತಿನ ಹಲವು ಪ್ರಜಾಪ್ರಭುತ್ವವಾದಿಗಳು, ಭಾಳಷ್ಟು ಲೇಖಕರು, ಕಲಾವಿದರು, ಬುದ್ಧಿಜೀವಿಗಳು ಇತ್ಯಾದಿ ಪ್ರಜಾಪ್ರಭುತ್ವವಾದಿಗಳು, ಸೋಷಲಿಸ್ಟು, ಕಮ್ಯುನಿಸ್ಟರು ಈ ಅಂತರ್ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿದರು. ಮತ್ತು ಸ್ಪೇನವ್ರು ಮಾತ್ರ ಅಲ್ಲ, ಬೇರೆ ದೇಶಗಳಿಂದ ಬಂದು ಭಾಗವಹಿಸಿದ್ರು ಅದರಲ್ಲಿ. ಕೊನೆಗೂ ಅದು ಸೋಲುತ್ತೆ, ಅದು ಬೇರೆ ವಿಷಯ. ಜರ್ಮನಿ, ಇಟಲಿ, ಸ್ಪೇನ್ಗಳಲ್ಲಿ ಒಂದು 2 ವರ್ಷ 1936ರಿಂದ 1938ರವರೆಗೆ ಅಂತರ್ಯುದ್ಧ ನಡೀತದೆ. ಜರ್ಮನಿ, ಇಟಲಿ ಮತ್ತು ಸ್ಪೇನ್ಗಳಲ್ಲಿ ಈಗಾಗಲೇ ಹೇಳಿದಾಗೆ ರಾಜಕೀಯ ಶಕ್ತಿಗಳಾದ ಕಮ್ಯುನಿಸ್ಟು, ಸೋಷಲಿಸ್ಟು, ಪ್ರಜಾಪ್ರಭುತ್ವಗಳ ಒಟ್ಟು ಜನ ಬೆಂಬಲ ಮತ್ತು ಬಲ, ಅದಕ್ಕೆ ಬೆದರಿ ಈ ಬಂಡವಾಳಶಾಹಿ ವರ್ಗ ಅದನ್ನು ಫ್ಯಾಸಿಸ್ಟ್ ಶಕ್ತಿಗಳ ಮೊರೆ ಹೋಗ್ತವೆ. ಅವುಗಳನ್ನು ಬಗ್ಗು ಹೊಡಿಲಿಕ್ಕೆ ಬೇರೆ ಯಾವುದೇ ಸಾಮಾನ್ಯ ಪ್ರಜಾಪ್ರಭುತ್ವ ಮೂಲಕ ಸಾಧ್ಯ ಇಲ್ಲ ಅಂತ ಅವುಗಳಿಗೆ ಕಂಡಾಗ ಅದು ಮುಖ್ಯ ಕಾರಣ ಅಂತ ಹೇಳ್ಬೋದು ಫ್ಯಾಸಿಸಮ್ನ ಹುಟ್ಟಿಗೆ. ಅಂದರೆ ಫ್ಯಾಸಿಸಮ್ನ ಹುಟ್ಟು ಬೇರೆ ಬೇರೆ ಸಾಮಾಜಿಕ ಕಾರಣಕ್ಕೆ ಆಗಿರ್ತದೆ, ಆದರೆ ಅದಕ್ಕೆ ಬಲ ಬರೋದು ಆಳುವರ್ಗಗಳನ್ನ, ಅವುಗಳನ್ನು ಒಂದು ಅಸ್ತ್ರ ಮಾಡಿಕೊಂಡು ಕಮ್ಯುನಿಸ್ಟರು, ಸೋಷಲಿಸ್ಟರು ಮತ್ತು ಪ್ರಜಾಪ್ರಭುತ್ವಗಳ ವಾದಿಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಅಸ್ತ್ರ ಥರ ಬಳಸಿದ್ದರಿಂದ ಆಯಿತು. ಮತ್ತು ಈವನ್ ಪ್ರಬಲ ಯುರೋಪಿಯನ್ ಶಕ್ತಿ ರಾಷ್ಟ್ರಗಳಾದ ಬ್ರಿಟನ್, ಫ್ರಾನ್ಸ್ನ ಆಳುವರ್ಗಗಳು ಇದೇ ಕಾರಣಕ್ಕಾಗಿ ಫ್ಯಾಸಿಸಮ್ ವಿರುದ್ಧ ಹೋರಾಟಗಳಿಗೆ ಬೆಂಬಲ ಕೊಡಲಿಲ್ಲ ಅವರು. ಉದಾಹರಣೆಗೆ ಈ ಸ್ಪೇನ್ನಲ್ಲಿ ಅಂತರ್ಯುದ್ಧ ಆದಾಗ ಜರ್ಮನಿ, ಇಟಲಿ ಅಲ್ಲಿನ ಫ್ಯಾಸಿಸ್ಟ್ರಿಗೆ ಮಿಲಿಟ್ರಿ ಬೆಂಬಲ ಕೊಡ್ತಾರೆ. ಆದರೆ ಜನಪ್ರಿಯ ರಂಗಕ್ಕೆ, ಅಲ್ಲಿನ ಒಟ್ಟು ಜನಪ್ರಿಯ ರಂಗ ಇತ್ತು ಫ್ಯಾಸಿಸಮ್ ವಿರುದ್ಧ ಹೋರಾಡುವಂಥದ್ದು, ಅವರಿಗೆ ಬ್ರಿಟನ್ ಮತ್ತು ಫ್ರಾನ್ಸ್ ತಮ್ಮ ಕಿರುಬೆರಳನ್ನು ಇರ್ತದೆ. ಯಾಕಂದರೆ ಅವರು ಹತ್ತಿರ ಇದ್ದು ಅವರು ಮಧ್ಯಪ್ರವೇಶ ಮಾಡುವ
ಸಾಧ್ಯತೆ ಹೆಚ್ಚಿತ್ತು. ಮಧ್ಯಪ್ರವೇಶ ಮಾಡಿದರೆ ಸ್ಪೇನ್ನಲ್ಲಿ ಬರ್ತಾ ಇರಲಿಲ್ಲ, ಫ್ಯಾಸಿಸಮ್ ಪವರಿಗೆ ಬರ್ತಾ ಇರಲಿಲ್ಲ. ಮತ್ತು ನಮ್ಗೆ ನೆನಪಿರಬೇಕು, ಸ್ಪೇನ್ನಲ್ಲಿ 2ನೇ ಮಹಾಯುದ್ಧ ಆದಮೇಲೂ ಫ್ಯಾಸಿಸಮ್ ಮುಂದುವರಿತದೆ. ಆಲ್ಮೋಸ್ಟ್ 60-70 ದಶಕದವರೆಗೆ ಅದು ಮುಂದುವರಿತದೆ. 30-40 ವರ್ಷ ಅದು ಒಂದೇ ಫ್ಯಾಸಿಸ್ಟ್ ಸರ್ವಾಧಿಕಾರಿಯ ಆಡಳಿತದಲ್ಲಿರ್ತದೆ. ಆ ರೀತಿಯಲ್ಲಿ ನಾವು ಬ್ರಿಟನ್ ಮತ್ತು ಫ್ರಾನ್ಸ್ ಮತ್ತು ಈ ಥರ ಏನು ಯಾವ ಶಕ್ತಿ ರಾಷ್ಟ್ರಗಳು ಆವಾಗ ಮಧ್ಯಪ್ರವೇಶ ಮಾಡಿದ್ದನ್ನು ತಡಿಬಹುದಾಗಿತ್ತು, ಅದು ಮಾಡಿರಲಿಲ್ಲ. ಮತ್ತು ಒಟ್ಟಾರೆಯಾಗಿ ಫ್ಯಾಸಿಸಮ್ನ ಹುಟ್ಟು ಯಾಕೆ ಆಯಿತು ಅಂತ ನೋಡೋದಾದರೆ ಕೆಲವು ಕಾರಣಗಳನ್ನು ಹೇಳ್ಬೋದು. ಈ ಪ್ರಜಾಪ್ರಭುತ್ವದ ವೈಫಲ್ಯ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಒಂದು, ಅಂದರೆ ಸಾಕಷ್ಟು ರಾಜಕೀಯ ಶಕ್ತಿಗಳು ಮೇಲೆ ಬರ್ತಾ ಇರುವಾಗ ಒಂದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರೋದು ಅದೆಲ್ಲ ಆಗ್ತಾಯಿರಲಿಲ್ಲ. ಕೋಲಿಷನ್ಸ್ ಬರ್ತಾಯಿತ್ತು. ಆ ಕೋಲಿಷನ್ಸ್ ನಮ್ಮ ದೇಶದಲ್ಲೂ ಕೆಲವೊಮ್ಮೆ ಆಗಿದೆಯಲ್ಲ, ಬಿಕ್ಕಟ್ಟು ಬಂದಾಗ. ಸೊ ಆ ಪ್ರಜಾಪ್ರಭುತ್ವ ವರ್ಕ್ ಆಗ್ತಾ ಇಲ್ಲ ಅಂತ ಜನರಿಗೆ ಅನಿಸೋದು ಒಂದು ಕಡೆಗೆ. ಇನ್ನೊಂದು ಆ ಥರ ಅಂತ ಆಳ್ವರ್ಗಗಳು ಪ್ರಚಾರ ಮಾಡೋದು, ಒಂದು ಪ್ರಬಲವಾದ ಸರ್ವಾಧಿಕಾರಿ ಪಕ್ಷ ಇರಬೇಕು, ಆಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಇದೆ ಅಂತ. ಅಲ್ಲೇ ಈ ವರ್ಗ ತಿಕ್ಕಾಟಗಳು, ಇದು ನಿಜವಾಗಿ ಎಲ್ಲ ರಾಜಕೀಯ ಪಕ್ಷಗಳ ಬಿಕ್ಕಟ್ಟು, ಹೆಚ್ಚಾಗಿ ರಾಜಕೀಯ ಬಿಕ್ಕಟ್ಟು ವರ್ಗ ತಿಕ್ಕಾಟದ ನೈಜ ಪರಿಣಾಮವೇ. ಈ ವರ್ಗ ತಿಕ್ಕಾಟಗಳನ್ನು ಅಡಗಿಸುವ ಒಂದು ಉಗ್ರ ರಾಷ್ಟ್ರೀಯವಾದ ಬೇಕಾಗ್ತದೆ ಅಂತ ಒಂದು ರೀತಿಯ ಭಾವನೆ ಹರಡೋದು ಮತ್ತು ಹರಡಿಸುವಂಥ ಶಕ್ತಿಗಳು ಇರ್ತವೆ. ಈ ಫ್ಯಾಸಿಸ್ಟ್ ಶಕ್ತಿಗಳು ಹರಡಿಸ್ತವೆ. ಅದರಲ್ಲಿ ಆಳುವರ್ಗಗಳ ಪಾಲು ಇರ್ತದೆ, ಅವರು ಶಾಮೀಲಾಗ್ತಾರೆ. ಅದೇ ರೀತಿ ಒಬ್ಬ ಪ್ರಬಲ ಸೂಪರ್ಮ್ಯಾನ್ ನಾಯಕ, ಅವನ ಸರ್ವಾಧಿಕಾರವೇ ಇದಕ್ಕೆ ಪರಿಹಾರ, ಈ ಬಿಕ್ಕಟ್ಟಿಗೆ ಅಂತ ಇನ್ನೊಂದು ಭಾವನೆ ಹರಡ್ತದೆ. ಮತ್ತು ಒಂದು ರೀತಿಯ ಅಧಿಕಾರಕ್ಕೆ ಬಂದ ಮೇಲೆ ಅವರ ಪರಿಹಾರ ಇದು ಹೇಗಿರ್ತದೆ, ಈ ಸರ್ವಾಧಿಕಾರಿಯ ಬಂಟರು ಅಂತ ಹೇಳ್ಬೋದಾದವರು, ಈಗ ನಮ್ಮಲ್ಲಿ ನಾವು ಹೇಳ್ತೀವಲ್ಲ ಅದಾನಿ ಅಂಬಾನಿ ಅಂತ, ಅದೇ ಥರ ಅಲ್ಲಿ ಒಂದು ಮುಖ್ಯ ಒಂದೆರಡು ಗುಂಪು ಬಂಡವಾಳಶಾಹಿ ಗುಂಪುಗಳು, ಅವುಗಳ ಆರ್ಥಿಕ ಪ್ರಾಬಲ್ಯ ಹೆಚ್ಚಾಗುತ್ತವೆ. ಅವೆಲ್ಲವನ್ನು ನಿರ್ಣಯ ಮಾಡೋಕ್ಕೆ ಶುರು ಮಾಡ್ತವೆ. ಒಂದು ಕಡೆ ರಾಜಕೀಯ ಸರ್ವಾಧಿಕಾರ ಮತ್ತು ಇಲ್ಲೊಂದು ಕಡೆ ಒಂದು ರೀತಿಯ ಆರ್ಥಿಕ ಸರ್ವಾಧಿಕಾರ. ಅದರಿಂದಾಗಿ ದೇಶ ಚೆನ್ನಾಗಾಗ್ತದೆ, ಬಿಕ್ಕಟ್ಟಿರಲ್ಲ, ಸಮಸ್ಯೆಗಳಿರಲ್ಲ, ಅನಗತ್ಯ ವಿವಾದಗಳಿರಲ್ಲ ಅಂತ ಹೀಗೆ. ಮತ್ತು ಇನ್ನೊಂದು ಫ್ಯಾಸಿಸಮ್ ಅಧಿಕಾರಕ್ಕೆ ಬಂದ ಹಾಗೆ ಎಲ್ಲ ರಾಜಕೀಯ ವಿರೋಧಿಗಳು, ಅದರಲ್ಲೂ ವಿಶೇಷವಾಗಿ ಸೋಷಲಿಸ್ಟ್ ಕಮ್ಯುನಿಸ್ಟರ ಮೇಲೆ ದ್ವೇಷ, ಅವರ ಹಿಂಸಾತ್ಮಕ ದಮನ ಇದ್ರ ಭಾಗ ಆಗ್ತದೆ ಫ್ಯಾಸಿಸಮ್ನ. ಇದು ಹುಟ್ಟಿಗೆ ಕಾರಣ ಮಾತ್ರ ಅಲ್ಲ, ಆ ಹುಟ್ಟಿಗೆ ಕಾರಣ ಈಗಾಗಲೇ ಹೇಳಿದಾಗೆ ಬಂಡವಾಳಶಾಹಿ ವರ್ಗಗಳಿಗೆ ಬೇರೆ ಯಾವುದೇ ರೀತಿಯಲ್ಲಿ ಆಳಕ್ಕಾಗ್ತಾ ಇಲ್ಲ. ಅದರಿಂದಾಗಿ ಇವ್ರನ್ನ ಅಧಿಕಾರಕ್ಕೆ ತಂದು ಇವ್ರ ಮೇಲೆ ದಮನ ಚಕ್ರ ನಡೆಸ್ತಾರೆ. ಅದೇ ರೀತಿ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ, ಏನು ಇಟಲಿಯಲ್ಲಿ ಉದಾಹರಣೆಗೆ ಪ್ರಾಚೀನ ರೋಮ್ ಸಾಮ್ರಾಜ್ಯ ಭೂತಕಾಲದಲ್ಲಿ ಭಾರಿ ದೊಡ್ಡ ಜಗತ್ತಿನ ಸಾಮ್ರಾಜ್ಯ ಆಗಿತ್ತು, ಅದನ್ನು ಮತ್ತೆ ಕಟ್ಟಬೇಕು ಅಂತ ಹೇಳುವ ಈಗಿನ ಪರಿಸ್ಥಿತಿಯಲ್ಲಿ ಇರೋಲ್ಲ. ಅದು ಆರ್ಥಿಕ ಶಕ್ತಿ ಆಗಲಿ ಯಾವುದೇ ಶಕ್ತಿ ಇರೋಲ್ಲ. ಆ ಥರದ್ದು ಹುಸಿ ಕನಸು ಎಲ್ಲ ಕಡೆ ಬರ್ತದೆ ಈ ಬಿಕ್ಕಟ್ಟು ತೀವ್ರವಾದಾಗ. ಇನ್ನೊಂದು ಕಡೆ ಈ ಬಹುಸಂಖ್ಯಾತರು ಜನಾಂಗದ ಶ್ರೇಷ್ಠತೆ, ಜರ್ಮನಿಯಲ್ಲಿ ಶುದ್ಧ ಆರ್ಯನ್ ಅಂತ ಹೇಳಿದಾಗೆ. ಮತ್ತು ಇನ್ನೊಂದು ಈಗಾಗಲೇ ಹೇಳಿದಾಗೆ ನಿರ್ದಿಷ್ಟ ಒಂದು ಅಲ್ಪಸಂಖ್ಯಾತ ಗ್ರೂಪ್ಗಳನ್ನು, ಜನಾಂಗ ಇರ್ಬೋದು, ಧರ್ಮ ಇರ್ಬೋದು, ಗುಂಪಿರ್ಬೋದು, ಇವೇ ಎಲ್ಲ ಸಮಸ್ಯೆಗಳ ಮೂಲ ಕಾರಣ ಅಂತ ಮಾಡಿ ಅವರ ದ್ವೇಷ, ಅವರ ಹಿಂಸಾತ್ಮಕ ದಮನ. ಜರ್ಮನಿಯಲ್ಲಿ ಜೂ, ಈಗ ನಮ್ಮಲ್ಲಿ ಮುಸ್ಲಿಮರನ್ನು ಹೇಗೆ ರೀತಿ ಟಾರ್ಗೆಟ್ ಮಾಡೋಕ್ಕಾಗುತ್ತಾ ಆ ರೀತಿಯಲ್ಲಿ ಒಂದು ಬಹುಸಂಖ್ಯಾತ ಗುಂಪನ್ನು ಅಲ್ಪಸಂಖ್ಯಾತ ಗುಂಪಿನ ವಿರುದ್ಧ ಹಚ್ಚಿಬಿಡೋದು. ಇವು ಒಟ್ಟು ಫ್ಯಾಸಿಸಮ್ನ ಮುಖ್ಯ ಗುಣಲಕ್ಷಣಗಳಾಗಿತ್ತು ಎಲ್ಲ ದೇಶಗಳಲ್ಲಿ. ಇದರ ಜೊತೆಗೆ ಮೊದಲ ಮಹಾಯುದ್ಧದ ನಂತರ ಬ್ರಿಟನ್ ಮತ್ತು ಫ್ರಾನ್ಸ್ ಮುಂತಾದ ಈ ಪ್ರಬಲ ರಾಷ್ಟ್ರಗಳೇನಿರ್ತವೆ, ಜರ್ಮನಿ ಸೋತಿರ್ತದೆ, ಅವುಗಳ ಮೇಲೆ ಭಾಳ ರಾಷ್ಟ್ರೀಯವಾಗಿ ಅವಮಾನಕಾರಿ ಷರತ್ತುಗಳಿರುವ ಒಪ್ಪಂದಗಳನ್ನು ಹೊರಿಸಿರ್ತಾರೆ. ಅದರ ಭಾಗವಾಗಿ ಅವರು ಯುದ್ಧದ ತಪ್ಪಿಗಾಗಿ ಸಾಕಷ್ಟು ದಂಡ ಕೊಡಬೇಕಾಗಿರುತ್ತೆ. ಆ ದಂಡ ಆ ದೇಶಗಳ ಮೊದಲೇ ಮಹಾಯುದ್ಧದಲ್ಲಿ ಸೋತು ಅವರ ಆರ್ಥಿಕ ದಿಕ್ಕಟ್ಟಿರ್ತದೆ, ದುರ್ಬಲ ಆಗಿರ್ತದೆ ಪರಿಸ್ಥಿತಿ. ಅದರ ಮೇಲೆ ಇದು ಒಂಥರ ಗಾಯದ ಮೇಲೆ ಬರ ಎಳೆದಾಗಿರುತ್ತೆ. ಅದನ್ನು ಬಳಸ್ಕೊಂಡು ಈ
ರಾಷ್ಟ್ರೀಯ ಭಾವನೆ, ಉಗ್ರ ರಾಷ್ಟ್ರೀಯ ಭಾವನೆಯನ್ನು ಕೆರಳಿಸಲಿಕ್ಕೆ ಫ್ಯಾಸಿಸ್ಟ್ಗಳಿಗೆ ಅದು ಸಾಧ್ಯವಾಗ್ತದೆ. ಅದು ಸಾಲದಕ್ಕೆ 20ರ ದಶಕದ ಉತ್ತರಾರ್ಧ ಅಂದರೆ ಕೊನೆಯ ಭಾಗ ಮತ್ತು 30ರ ದಶಕದ ಆರಂಭ ನಮ್ಗೆ ಗೊತ್ತಿರುವ ಹಾಗೆ ಬಂಡವಾಳಶಾಹಿಯ ಜಾಗತಿಕ ಮಹಾಬುಕ್ಕಿಟ್ಟಿನ ಸಮಯ. ಅದರ ಮೂಲಕ ಜನಸಾಮಾನ್ಯರಿಗೆ ಅಸಹನೀಯ ಜೀವನ ಪರಿಸ್ಥಿತಿ ಉಂಟಾಗಿರುತ್ತೆ. ನಿರುದ್ಯೋಗ, ಬೆಲೆ ಏರಿಕೆ, ಎಲ್ಲ ಸಮಸ್ಯೆಗಳು ಭಾಳ ಗಂಭೀರ ಆಗಿರ್ತವೆ. ಇವುಗಳ ಪರಿಹಾರ ಮಾಡುವಲ್ಲಿ ಆಗ ಫ್ಯಾಸಿಸಮ್ ಮೊದಲಿನ ಸರ್ಕಾರಗಳ ವೈಫಲ್ಯ, ಹೆಚ್ಚು ಕಡಿಮೆ ಬೂರ್ಜಾ ಸರ್ಕಾರಗಳೇ, ಅವುಗಳ ವೈಫಲ್ಯಗಳಿಂದ ಹತಾಶ ಜನ ಇರ್ತಾರೆ. ಅವರಿಗೆ ಫ್ಯಾಸಿಸಮ್ ಒಂದು ರೀತಿಯ ಬದಲಿ ಥರ ಕಾಣ್ತದೆ. ಸೊ ಈ ಎಲ್ಲ ಕಾರಣಗಳಿಗೆ ಫ್ಯಾಸಿಸಮ್ ಹುಟ್ಟಿ ಸಾಕಷ್ಟು ಪ್ರಬಲವಾಗಿ ಈ ಎರಡು ಮೂರು ದೇಶಗಳಲ್ಲಿ ಬೆಳೀತದೆ. ಇನ್ನು ಫ್ಯಾಸಿಸಮ್ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಅದರ ವಿರುದ್ಧ ಹೋರಾಟ ಅರ್ಥ ಮಾಡ್ಕೊಳ್ಬೇಕಾದ್ರೆ 2ನೇ ಮಹಾಯುದ್ಧದ ಹಂತಗಳು ಯಾವುವು ಅಂತ ನಮಗೆ ನಾವು ತಿಳ್ಕೋಬೇಕು. 2ನೇ ಮಹಾಯುದ್ಧ ಮತ್ತು ಫ್ಯಾಸಿಸಮ್ನ ಬೆಳವಣಿಗೆ, ಅದರ ವಿರುದ್ಧ ಹೋರಾಟ ಒಂದಕ್ಕೊಂದು ಒಂದು ರೀತಿಯಲ್ಲಿ ಬೆರೆತ್ಕೊಂಡಿದ್ದೇವೆ. ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. 2ನೇ ಮಹಾಯುದ್ಧದಲ್ಲಿ ಬೇರೆ ಎಲ್ಲ ಸಾಕಷ್ಟು ಅಂಶಗಳಿದ್ದೂ ಸಹ ಈ ಅಂಶಗಳು ಬೆರೆತ್ಕೊಂಡಿರ್ತವೆ. ನಮಗೆ ಗೊತ್ತಿರುವ ಹಾಗೆ 2ನೇ ಮಹಾಯುದ್ಧ 2 ಕೂಟಗಳ ನಡುವಿನ ಒಂದು ಯುದ್ಧ. ಆ ಕೂಟ ಮಹಾಯುದ್ಧಕ್ಕಿಂತ ಮೊದಲೇ ಇತ್ತಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಸ್ಥೂಲವಾಗಿದ್ದವು. ಒಂದು ಕಡೆ ಈಗ ನಾವು ಹೇಳಿದ ಫ್ಯಾಸಿಸ್ಟ್ ಕೂಟ, ಅದನ್ನು ಆಕ್ಸಿಸ್ ಅಥವಾ ಅಕ್ಷಕೂಟ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಕಡೆ ಫ್ಯಾಸಿಸಮ್ ವಿರುದ್ಧವಾಗಿದ್ದ ಒಂದು ಮಿತ್ರಕೂಟ. ಈ ಫ್ಯಾಸಿಸ್ಟ್ ಕೂಟದಲ್ಲಿ ಅಥವಾ ಅಕ್ಷಕೂಟ ಅಂತ ಹೇಳ್ತೀವಿ, ಅದರಲ್ಲಿ ಜರ್ಮನಿ, ಇಟಲಿ, ಜಪಾನ್ ಮುಖ್ಯವಾಗಿದ್ದವು. ಸ್ಪೇನ್ ಒಂದು ಫ್ಯಾಸಿಸ್ಟ್ ದೇಶ ಆಗಿದ್ದರೂ ಈ ಯುದ್ಧದಲ್ಲಿ ಅಂಥ ದೊಡ್ಡ ನೇರ ಪಾತ್ರ ಅವರಿಗಿರಲಿಲ್ಲ. ಈ ಫ್ಯಾಸಿಸ್ಟ್ ವಿರೋಧಿ ಮಿತ್ರಕೂಟದಲ್ಲಿ ಪ್ರಮುಖವಾಗಿ ಬ್ರಿಟನ್, ಫ್ರಾನ್ಸ್, ಅಮೆರಿಕಾ, ಕೆನಡಾ, ಬೆಲ್ಜಿಯಂ, ಹಾಲೆಂಡ್ ಮತ್ತು ಹೆಚ್ಚಿನ ಪಶ್ಚಿಮ ಯುರೋಪಿಯನ್ ದೇಶಗಳು, ಅವುಗಳ ವಸಾಹತುಗಳು. ಉದಾಹರಣೆಗೆ ಬ್ರಿಟನ್ನ ವಸಾಹತುವಾಗಿ ಭಾರತನೂ ಅದರ ಭಾಗವಾಗಿತ್ತು. ಅದೇ ರೀತಿ ಚೀನಾದ ಹೆಚ್ಚು ಕಡಿಮೆ ಎಲ್ಲ ಪಶ್ಚಿಮ ಯುರೋಪಿನ ದೇಶಗಳ ಒಂದು ರೀತಿಯ ವಸಾಹತುವಾಗಿ ಚೀನಾನೂ ಅದರ ಭಾಗವಾಗಿತ್ತು. ಅಥವಾ ಜಪಾನ್ ವಿರುದ್ಧ ಹೋರಾಟ ಮಾಡಿ, ಜಪಾನ್ನ ವಸಾಹತು ಹೆಚ್ಚು ಕಡಿಮೆ ಆಗಕ್ಕೆ ಆರಂಭವಾಗಿದ್ದ ಜಪಾನ್ನ ಚೀನಾದ ಭಾಗ ಇದ್ದದ್ರಿಂದ ಚೀನಾನೂ ಮಿತ್ರಕೂಟದ ಭಾಗ ಆಗಿತ್ತು. ಇದಿಷ್ಟು ಅವರ 2 ಕೂಟಗಳ ಬಗ್ಗೆ ಹೇಳೋದಾದರೆ, 2ನೇ ಮಹಾಯುದ್ಧವನ್ನು 5 ಹಂತಗಳಾಗಿ ನಾವು ವಿಂಗಡಿಸ್ಬೋದು. ಅಂದರೆ ಯಾವ ಕಡೆ ಯುದ್ಧ ನಡೆಯಿತು, ಒಂದು ಸ್ಥೂಲವಾದ ನಡೆ ಹೆಂಗಿತ್ತು ಅಂತ ಹೇಳುವಾಗ, ಒಂದು ಮೊದಲನೇ ಭಾಗ ಸೆಪ್ಟೆಂಬರ್ 1939ರಿಂದ ಆಗ ಮಹಾಯುದ್ಧ ಶುರುವಾಗುತ್ತೆ. ಆಗಿಂದ ಏಪ್ರಿಲ್ 1940ರವರೆಗೆ ಅದನ್ನು ಹುಸಿ ಯುದ್ಧ ಅಂತ ಕರೀತಾರೆ. ಯಾಕೆ ಅಂತ ಆಮೇಲೆ ನೋಡೋಣ. 2ನೇದು ಮಿಂಚಿನ ದಾಳಿ, ಏಪ್ರಿಲ್ 40ರಿಂದ ಜೂನ್ 40ರವರೆಗೆ 2 ತಿಂಗಳಲ್ಲಿ ಮಿಂಚಿನ ದಾಳಿ, ಬ್ಲಿಟ್ಸ್ ಕ್ರಿಗ್ ಅಂತಾರೆ ಜರ್ಮನ್ ಭಾಷೆಯಲ್ಲಿ. ಮತ್ತು 3ನೇ ಹಂತ ಬ್ರಿಟಿಷ್ ಸಾಮ್ರಾಜ್ಯದ ಮೇಲೆ ದಾಳಿ. ಜರ್ಮನಿ ಬ್ರಿಟಿಷ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತದೆ. ಅಂದರೆ ಯುರೋಪಿಂದ ಹೊರಗಡೆ, ಆಫ್ರಿಕಾ ಇತ್ಯಾದಿ ಕಡೆ, ಜುಲೈ 40ರಿಂದ ಜೂನ್ 41ರವರೆಗೆ. ಅದು 3ನೇ ಹಂತ. 4ನೇ ಹಂತ ಸೋವಿಯಟ್ ಮೇಲೆ ದಾಳಿ, ಸೋವಿಯಟ್ ಒಕ್ಕೂಟದ ಮೇಲೆ ದಾಳಿ, ಅದರ ವಿರುದ್ಧ ತೀಕ್ಷ್ಣ ಪ್ರತಿರೋಧ ಮತ್ತು ನಾಜಿ ನಡೆ, ಅವೆಲ್ಲವನ್ನು ಸೇರಿ 1941ರಿಂದ 1943ರವರೆಗೆ ಹೇಳ್ಬೋದು. ಮತ್ತು 44-45 ಹೆಚ್ಚು ಕಡಿಮೆ ಫ್ಯಾಸಿಸ್ಟ್ ಕೂಟದ ಪತನ. ಅಂದರೆ ಅದನ್ನು ಹಿಮ್ಮೆಟ್ತಾ ಬರಲಾಗ್ತದೆ ಇಡೀ ಮಿತ್ರಕೂಟ ದೇಶಗಳಿಂದ. ಈ 5 ಹಂತಗಳಲ್ಲಿ 5 ಹಂತ ಒಂದು ರೀತಿಯಲ್ಲಿ ಮಹಾಯುದ್ಧ ನೋಡಬೇಕಾದ್ರೆ 5 ಹಂತಗಳಿದ್ದಾವೆ. ಈ 5 ಹಂತಗಳಲ್ಲಿ ವಿವಿಧ ಫ್ಯಾಸಿಸ್ಟ್ ವಿರೋಧಿ ಶಕ್ತಿಗಳ ಪಾತ್ರ ವಿಭಿನ್ನವಾಗಿತ್ತು. ಆ ರೀತಿಯಲ್ಲಿ ನಮಗೆ ಫ್ಯಾಸಿಸಮ್ ವಿರುದ್ಧವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹಿಟ್ಲರ್ ಯುದ್ಧ ಆರಂಭಿಸಿ ಪೋಲೆಂಡನ್ನು ಭಾಳ ಕ್ಷಿಪ್ರಗತಿಯಲ್ಲಿ ವಶಪಡಿಸ್ಕೊಂಡು ಬಿಡ್ತಾನೆ. ಬ್ರಿಟನ್, ಫ್ರಾನ್ಸ್ ಅದರ ನಂತರ ಜರ್ಮನಿ ಮೇಲೆ ಯುದ್ಧ ಸಾರ್ತಾರೆ. ಆದರೆ ಈ ಮೊದಲ ಯುದ್ಧದಲ್ಲಿ ಈ ಪೋಲೆಂಡನ್ನು ಆಕ್ರಮಿಸಿಕೊಳ್ಳೋದು ಬಿಟ್ಟರೆ, ಯುದ್ಧಕ್ಕೆ ತಯಾರಿ, ಪ್ರತಿಯೊಂದು ಕೂಟ ಇನ್ನೊಂದು ಕೂಟದ ವಿರುದ್ಧ ಪ್ರಚಾರ ಮಾಡೋದು ಬಿಟ್ಟರೆ ಹೆಚ್ಚಾಗಿ ಮಿಲಿಟ್ರಿ ನಡೆಗಳಿರಲಿಲ್ಲ. ಅಂದರೆ ಪೋಲೆಂಡ್ ವಶಪಡಿಸ್ಕೊಂಡದಿದೆ, ಅದು ಬಿಟ್ಟರೆ ಬೇರೆ ಏನೂ ಆಗೋಲ್ಲ ಸುಮಾರು 1 ವರ್ಷದಲ್ಲಿ, ಅಥವಾ 1 ವರ್ಷಕ್ಕಿಂತ ಸ್ವಲ್ಪ ಕಡಿಮೆ, 9-10 ತಿಂಗಳು. ಹಾಗಾಗಿ ಇದನ್ನು ಹುಸಿ ಯುದ್ಧದ ಹಂತ ಅಂತ ಕರೀತಾರೆ.
ಎರಡನೇ ಹಂತದಲ್ಲಿ ನಾಜಿಗಳು ಪಶ್ಚಿಮದತ್ತ ಅಂದರೆ ಪಶ್ಚಿಮ ಯುರೋಪ್ನ ಹತ್ರ ಜರ್ಮನಿಯಿಂದ ಪಶ್ಚಿಮದ ಕಡೆಗೆ ಮಿಂಚಿನ ದಾಳಿ ನಡೆಸಿ ಹೆಚ್ಚು ಕಡಿಮೆ ಯಾವುದೇ ಮಿಲಿಟರಿ ಪ್ರತಿರೋಧ ಇಲ್ಲದೆ 2 ತಿಂಗಳಲ್ಲಿ ಫ್ರಾನ್ಸ್, ಹಾಲೆಂಡ್, ಬೆಲ್ಜಿಯಂ, ಡೆನ್ಮಾರ್ಕ್, ನಾರ್ವೆ ಇವೆಲ್ಲ ವಶಪಡಿಸ್ಕೊಂಡ್ಬಿಡ್ತವೆ. ಅದೇ ಸಮಯದಲ್ಲಿ ಇಟಲಿ ಸಹ ಈ ಕೂಟದ ಭಾಗವಾಗಿ ನಾಜಿ ಕೂಟದ ಭಾಗವಾಗಿ ಯುದ್ಧ ಪ್ರವೇಶ ಮಾಡ್ತವೆ. ಸೊ ಅಷ್ಟರ ಮಟ್ಟಿಗೆ ಎರಡನೇ ಹಂತ ಭಾಳ ಮಿಂಚಿನ ವೇಗದಲ್ಲಿ ನಡೆದು ಹೋಗುತ್ತದೆ. ಇಡೀ ಪಶ್ಚಿಮ ಅಂದರೆ ಅವರು ತಯಾರಿನೇ ಮಾಡಿರೋಲ್ಲ, ಅವರು ನಿರೀಕ್ಷಿಸಿರಲ್ಲ. ಮೂರನೇ ಹಂತದಲ್ಲಿ ಇಡೀ ಪಶ್ಚಿಮ ಯುರೋಪ್ ಫ್ಯಾಸಿಸ್ಟ್ ಬೂಟ್ಗಲ್ನಡಿ ಇದ್ದಾಗ ಈಗ ಒಂಟಿಯಾಗಿದ್ದ ಬ್ರಿಟನ್ ಮೇಲೆ ಅಥವಾ ಅದರ ಆಫ್ರಿಕನ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಬ್ರಿಟನ್ ಆಫ್ರಿಕಾದಲ್ಲಿ ಸಾಕಷ್ಟು ಉತ್ತರ ಆಫ್ರಿಕಾದಲ್ಲಿ ಬ್ರಿಟಿಷ್ ವಸಾಹತುಗಳಿದ್ದು ಬ್ರಿಟಿಷ್ ಪಡೆಗಳಿದ್ದವು. ಆಮೇಲೆ ದಾಳಿ ಮಾಡಿ ಬ್ರಿಟಿಷ್ ಪಡೆಗಳನ್ನು ಹೊರದಬ್ಬಿಸ್ಬಿಡ್ತವೆ. ಅದು ಮಾತ್ರ ಅಲ್ಲ, ಬ್ರಿಟನ್ ಮೇಲೇ ಸತತ ದಾಳಿ ನಡೀತದೆ. ಉದಾಹರಣೆಗೆ ಲಂಡನ್ ಮೇಲೆ 70 ದಿನ ಸತತವಾಗಿ ದಾಳಿ ನಡೀತದೆ, ವಾಯುದಾಳಿ. ಅದು ಅಲ್ಲಿ ಅವರಿಗೆ ಇನ್ನೂ ಭೂಸೈನ್ಯ ಕಳ್ಸೋಕ್ಕಾಗಲ್ಲ ಅಥವಾ ನೇವಿಯಲ್ಲಿ ಕಳ್ಸೋಕ್ಕಾಗಲ್ಲ. ಬಟ್ ಒಂದು ರೀತಿಯಲ್ಲಿ ಬ್ರಿಟನ್ ಮೇಲೆ ಸುತ್ತುವರೆದು ಬ್ರಿಟನ್ ಸೋಲಿಸ್ಬೇಕು, ಬ್ರಿಟನ್ ಸೋಲಿಸಿದ್ರೆ ಉಳಿದೆಲ್ಲ ಸುಲಭ ಆಗುತ್ತೆ ಅಂತ ಅದ್ರ ಮೇಲೆ ದಾಳಿ ಮಾಡ್ತವೆ. ಆದರೆ ಶೀಘ್ರವೇ ಬ್ರಿಟನ್ನಿನ ಹಣ ಮತ್ತು ಶಸ್ತ್ರಾಸ್ತ್ರಗಳು ಖಾಲಿಯಾಗಿ ಬ್ರಿಟನ್ ಪ್ರತಿರೋಧ ಓಡ್ತದೆ, ಮಿಲಿಟ್ರಿ ಪ್ರತಿರೋಧ ಸಾಕಷ್ಟು ಓಡ್ತದೆ. ಬ್ರಿಟನ್ನಲ್ಲಿ ಅವರೇನು ಮಾಡೋಕ್ಕಾಗಲ್ಲ. ಅದು ಆದರೆ ಆ ಯುದ್ಧದ ಭಾಗವಾಗಿ ಹಣ ಮತ್ತು ಶಸ್ತ್ರಾಸ್ತ್ರ ಖಾಲಿಯಾಗಿ ಅದು ಅಮೇರಿಕದಿಂದ ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಸಾಲ ಮಾಡಬೇಕಾಗುತ್ತೆ. ಅಂದರೆ ಅಮೇರಿಕದ ಬೆಂಬಲ ಬೇಕಾಗ್ತದೆ. ಅದನ್ನು ಯುದ್ಧದ ನಂತರ ಮರಳಿಸಬೇಕಾದ ಸಾಲ ಇತ್ಯಾದಿಯಾಗಿ ಮಾಡಬೇಕಾಗ್ತದೆ. ಇದೇ ಒಂದು ಸೈಡ್ ಪಾಯಿಂಟ್ ಹೇಳೋದಾದರೆ ಯುದ್ಧದ ನಂತರ ಬ್ರಿಟನ್ನ ಅವನತಿಗೆ ಮತ್ತು ಅಮೇರಿಕದ ಉತ್ಕರ್ಷಕ್ಕೆ ಕಾರಣ ಆಗ್ತದೆ. 4ನೇ ಹಂತದಲ್ಲಿ ಇದು 4ನೇ ಹಂತ. ಜೂನ್ 41ರಲ್ಲಿ ಹಿಟ್ಲರ್ ಸೋವಿಯೆಟ್ ಒಕ್ಕೂಟದತ್ತ ಕಣ್ಣಾಯಿಸ್ತಾನೆ. ಅದನ್ನು ಅಂದರೆ ಪೂರ್ತಿಯಾಗಿ ಭಾರಿ ದೊಡ್ಡ ರೀತಿಯಲ್ಲಿ ಅಂದರೆ ಉಳಿದವರೆಲ್ಲ ಸೋಲಿಸಿದ್ದಾರೆ. ಬ್ರಿಟನ್ ಸಹ ಒಂದು ರೀತಿಯಲ್ಲಿ ಹಣ್ಣುಕಾಯಿ ನೀರುಕಾಯಿ ಮಾಡಿದ್ದಾರೆ. ದೇ ಆರ್ ನಾಟ್ ಏಬಲ್ ಟು ಸಪೋರ್ಟ್ ಅದರ್ಸ್ ಅಂತ ಅದನ್ನು ಇಟ್ಕೊಂಡು ಉಳಿದ ಈ ಕಡೆಯಿಂದ ಏನು ಪ್ರತಿರೋಧ ನಂಗೆ ಬರಲ್ಲ, ಈಗ ಸೋವಿಯೆಟ್ ಒಕ್ಕೂಟದ ಮೇಲೆ ನಾವು ಕಣ್ಣಾಯಿಸಬೇಕು, ಅದನ್ನು ಇದು ಮಾಡಬೇಕು ಅಂತ. ಅದಕ್ಕೆ ಆಪರೇಷನ್ ಬಾರ್ಬರೋಸಾ ಅಂತ ಕರೀತಾರೆ. ಭಾರಿ ದಾಳಿ ಅದು. ಅಂದರೆ 3 ಕಡೆಯಿಂದ ಜರ್ಮನಿಯ ಇಡೀ ಸೈನ್ಯವನ್ನು ತೊಡಗಿಸಿ ಹಲವಾರು ಡಿವಿಷನ್ಗಳು ಇದು ಮತ್ತು ವಾಯು ಭೂಸೈನ್ಯ ಎಲ್ಲನೂ. ಅಲ್ಲಿನೂ ಹಾಗೆ ಮೊದಲ ಕೆಲವು ತಿಂಗಳಲ್ಲಿ ಭಾಳ ತೀವ್ರ ಮುನ್ನಡೆ ಸಾಧಿಸಿ ಒಂದು ಕಡೆ ಸ್ಟಾಲಿನ್ಗ್ರಾಡ್, ಇನ್ನೊಂದು ಕಡೆ ಲೆನಿನ್ಗ್ರಾಡ್ ಮತ್ತು ಮಾಸ್ಕೋ. ಸ್ಟಾಲಿನ್ಗ್ರಾಡ್ ಲೆನಿನ್ಗ್ರಾಡನ್ನು ಸುತ್ತುವರೆದೇ ಇರ್ತಾರೆ ಅಲ್ಲಿ ಹೆಚ್ಚು ಕಡಿಮೆ. ಮಾಸ್ಕೋದಿಂದ ಕೆಲವೇ 100 ಕಿಲೋಮೀಟ್ರ್ ದೂರ ಇರ್ತಾರೆ. ಸೊ ಬಟ್ ಅಲ್ಲಿ ಸ್ಟಾಲಿನ್ ಗ್ರಾಡ್ ಮತ್ತು ಲೆನಿನ್ಗ್ರಾಡಲ್ಲಿ ಮತ್ತು ಇಡೀ ಇದರಲ್ಲಿ ಮೊದಲನೇ ಆರಂಭದ ತೀವ್ರ ಮುನ್ನಡೆ ನಂತರ ಸೋವಿಯೆಟ್ ಒಕ್ಕೂಟದ ಪಡೆಗಳು ಭಾಳ ತೀಕ್ಷ್ಣ ಪ್ರತಿರೋಧ ಕೊಡ್ತವೆ. ಉದಾಹರಣೆಗೆ ಆಗಸ್ಟ್ 42ರಿಂದ ಸ್ಟಾಲಿನ್ಗ್ರಾಡಲ್ಲಿ ಇಡೀ ಆ ನಗರವನ್ನು ಸುತ್ತುವರೆದಿರ್ತಾರೆ. ಆಗಸ್ಟ್ 42ರಿಂದ ಫೆಬ್ರವರಿ 43ರವರೆಗೆ ಸತತವಾಗಿ ಸೋವಿಯೆಟ್ ಪಡೆಗಳು ಮಾತ್ರ ಅಲ್ಲ, ಅಲ್ಲಿನ ಜನತೆ, ಅಲ್ಲಿ ಏನು ಜನತಾ ಸೈನ್ಯಗಳು ಎಲ್ಲ ಸೇರಿಸಿ ಆ ಮುನ್ನಡೆಯನ್ನು ತಡಿತವೆ. ಮತ್ತು ಫೆಬ್ರವರಿ 43ರ ಹೊತ್ತಿಗೆ ಜರ್ಮನಿ ಹಿಂದೆ ಹೊಡಿಬೇಕಾಗುತ್ತೆ. ಆಗಲೇ ಆ ವಿಂಟರ್ ಸಹ ಬರ್ತದೆ, ಅಲ್ಲಿನ ರಷ್ಯಾದ ವಿಂಟರ್. ಜರ್ಮನಿದ ಐಡಿಯಾ ಏನಿರ್ತದೆ ಅಂದರೆ ಆಗಸ್ಟಲ್ಲಿ 42 ಆಗಸ್ಟಲ್ಲಿ ಏನು ಅಟ್ಯಾಕ್ ಮಾಡಿದರೆ ಮಾಸ್ಕೋದವರು ಹೋಗಿ 2-3 ತಿಂಗಳಲ್ಲಿ ಮುಗಿದ್ಬಿಡ್ಬೋದು ವಿಂಟರ್ ಬರೋ ಮೊದಲೇ ಅಂತ. ಅದರಲ್ಲಿ ಅಲ್ಲಿಯ ತೀವ್ರ ಪ್ರತಿರೋಧದಿಂದಾಗಿ ಅದು ಸಾಧ್ಯ ಆಗೋಲ್ಲ. ಒಂದು ಸರಿ ವಿಂಟರ್ ಬಂದ ಮೇಲೆ ಭಾಳ ಸೀರಿಯಸ್ ಆಗಿ ಅದಕ್ಕೆ ಹಿನ್ನಡೆ ಆಗ್ತದೆ. ಈ ಸ್ಟಾಲಿನ್ಗ್ರಾಡ್ನ ಯುದ್ಧ ಇಡೀ ಮಹಾಯುದ್ಧ ದಿಕ್ಕನ್ನೇ ಬದಲಿಸಿದ ಯುದ್ಧ ಆಗಿತ್ತು. ಇಡೀ ಎರಡನೇ ಜಾಗತಿಕ ಯುದ್ಧದಲ್ಲಿ ಸ್ಟಾಲಿನ್ಗ್ರಾಡ್ನ ಏನು ಹಲವು ತಿಂಗಳುಗಳ ಕಾಲ ಏನದು ಪ್ರತಿರೋಧ ತೋರಿತ್ತು. ಅದೇ ರೀತಿಯಲ್ಲಿ ಸೆಪ್ಟೆಂಬರ್ 41ರಿಂದ ಸುಮಾರು 30ಕ್ಕೂ ಹೆಚ್ಚು ತಿಂಗಳ ದೀರ್ಘಕಾಲ ನಾಜಿ ದಿಗ್ಬಂಧನ ಎದುರಿಸಿದ ಲೆನಿನ್ಗ್ರಾಡ್ ಸೈಡ್, ಈಗ ಏನು ಸೆಂಟ್ ಪೀಟರ್ಸ್ಬರ್ಗ್ ಅಂತ ಹೇಳ್ತಾರೆ, ಅಲ್ಲಿನ ಹಾಗೆ ಸೋವಿಯೆಟ್ ಪಡೆಗಳು ಮತ್ತು ಜನತೆ ಆಲ್ಮೋಸ್ಟ್ ಬೀದಿ ಅದು ಸ್ಟಾಲಿನ್ಗ್ರಾಡಲ್ಲೂ ಹಾಗೇನೆ ಬೀದಿಗಾಗಿ ಹೋರಾಡ್ತಾರೆ. ಅವರು ಕಚ್ಚಿ ಹೋರಾಡ್ತಾರೆ. ಅದು ಜನವರಿ 44ರವರೆಗೆ ನಡೀತದೆ.
ಲೆನಿನ್ಗ್ರಾಡ್ ಒಂಥರ ಲಾಂಗೆಸ್ಟ್ ಸೀಜ್ ಅಂತಾರೆ, ಎಲ್ಲ ಕಡೆಯಿಂದ ಸುತ್ತುವರೆದಿದ್ದರು ಅವರನ್ನು ಅವರು ಹಿಮ್ಮೆಟ್ಟಿಸ್ತಾರೆ. 30 ತಿಂಗಳು ಹೆಚ್ಚು ಕಡಿಮೆ, 500-600 ದಿವಸ ಆಗುತ್ತೆ ಹೆಚ್ಚು ಕಡಿಮೆ. ಅಂದರೆ ಇಡೀ ನಗರಕ್ಕೆ ಹೊರಗಡೆಯಿಂದ ಸಪ್ಲೈ ಬರೋಂಗಿಲ್ಲ, ಆದರೂ ನೀರು ಆಹಾರ ಎಲ್ಲವನ್ನ ದಿಗ್ಬಂಧನ ಮಾಡಿರ್ತಾರೆ, ಆದರೂ ಔಡ್ಗಚ್ಚಿ ಹೋರಾಡ್ತಾರೆ. ಈ 2 ಹೋರಾಟದಲ್ಲಿ ಜರ್ಮನಿ ಒಂದು ರೀತಿಯಲ್ಲಿ ಸೋತ ನಂತರ ಫ್ಯಾಸಿಸ್ಟ್ ಕೂಟದ ಪತನ ಆರಂಭ ಆಗುತ್ತೆ. ಅಲ್ಲಿ ಕುರ್ಸ್ ಅಂತ ಈಗ ಏನು ಯುಕ್ರೇನ್ ಜರ್ಮನ್ ಬಾರ್ಡರ್ ಇದೆ, ಆವಾಗ ಇಡೀ ಸೋವಿಯಟ್ ಪಾರ್ಟ್ ಅದು. ಅಲ್ಲಿಂದ ಆರಂಭಿಸಿ ಸೋವಿಯಟ್ ಜರ್ಮನ್ ಪಡೆಗಳು ಜರ್ಮನ್ ಪಡೆಗಳನ್ನು ಅಟ್ಟಿಸ್ಕೊಂಡು ಹೋಗ್ತವೆ ಸೋವಿಯಟ್ ಪಡೆಗಳು. ಜರ್ಮನಿ ಮತ್ತು ದಾರಿಯಲ್ಲಿ ಜರ್ಮನಿ ಏನು ವಶಪಡಿಸ್ಕೊಂಡಿತ್ತು ಪೂರ್ವ ಯುರೋಪಿಯನ್ ದೇಶಗಳು ಒಂದೊಂದಾಗಿ, ಪೋಲೆಂಡ್ ಇರ್ಬೋದು, ಚೆಕೊಸ್ಲೋವಾಕಿಯಾ ಇರ್ಬೋದು, ಹಂಗೇರಿ ಇರ್ಬೋದು, ರೊಮೇನಿಯಾ ಇರ್ಬೋದು, ಅವನ್ನೆಲ್ಲ ಆಗ ಅಷ್ಟೊತ್ತಿಗೆ ಆಗಲೇ ಅಲ್ಲಿ ರಾಷ್ಟ್ರೀಯ ವಿಮೋಚನಾ ಸೈನ್ಯ, ಹೆಚ್ಚಾಗಿ ಕಮ್ಯುನಿಸ್ಟ್ ನಾಯಕತ್ವದಲ್ಲಿದ್ದ ರಾಜಕೀಯ ಶಕ್ತಿಗಳು ಗೆರಿಲ್ಲಾ ಹೋರಾಟ ನಡೆಸ್ತಾ ಇರ್ತಾರೆ ದೇಶದೊಳಗಡೆ. ಅವುಗಳ ಬೆಂಬಲದಿಂದ ಜರ್ಮನ್ ಪಡೆಗಳನ್ನು ಓಡಿಸಿ ಅವರಿಗೆ ಶಕ್ತಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ. ನವಂಬರ್ 44 ಹೊತ್ತಿಗೆ ಜರ್ಮನ್ ಪೂರ್ವ ಭಾಗ ತಲುಪಿ ಅದನ್ನು ವಶಪಡಿಸ್ಕೊಳ್ತಾ ಇರುವ ಹಾಗೆ, ಮತ್ತು ಏಪ್ರಿಲ್ 1945 ಬರ್ಲಿನ್ ಹತ್ರನೇ ಬರ್ತಾ ಇದ್ದಾಗೆ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಸೊ ಆ ರೀತಿ ಒಂದು ನಿರ್ಣಾಯಕ ಪಾತ್ರವನ್ನು ಸೋವಿಯಟ್ ಒಕ್ಕೂಟ ವಹಿಸ್ತದೆ. ಈ ನಡುವೆ ಪೂರ್ವದಲ್ಲಿ ಅಂದರೆ ಜಗತ್ತಿನ ಪೂರ್ವದಲ್ಲಿ, ಏಷ್ಯಾದಲ್ಲಿ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿ ಅಮೇರಿಕ ಸಹ ಮಹಾಯುದ್ಧ ಪ್ರವೇಶಿಸಿರ್ತದೆ. ಇದು 41 ಕೊನೆ ಹೊತ್ತಿಗೆ. ಈ ನಡುವೆ ಜನವರಿ 42ರಲ್ಲಿ ಫ್ಯಾಸಿಸ್ಟ್ ಕೂಟಗಳನ್ನು ಸೋಲಿಸಲು 4 ಶಕ್ತಿ ರಾಷ್ಟ್ರಗಳು, ಅಂದರೆ ಬ್ರಿಟನ್, ಫ್ರಾನ್ಸ್, ಅಮೇರಿಕಾ ಮತ್ತು ಸೋವಿಯಟ್ ಒಕ್ಕೂಟ, ಈ ಒಂದು ಜಂಟಿ ಒಪ್ಪಂದ ಮಾಡಿ ಅಟ್ಲಾಂಟಿಕ್ ಒಪ್ಪಂದ ಅಂತ ಕರೀತಾರೆ. ಅಂದರೆ ಒಟ್ಟಾಗಿ ಜರ್ಮನಿಯನ್ನು ಸೋಲಿಸ್ಬೇಕು, ಫ್ಯಾಸಿಸಮನ್ನು ಸೋಲಿಸ್ಬೇಕು, ಜರ್ಮನಿ ಇಟಲಿಯನ್ನು. ಅದರ ನಂತರ ಏನಿದ್ರೂ ಒಟ್ಟಾಗಿ ಯಾವುದೋ ಒಂದು ದೇಶಕ್ಕೆ ಅದು ಶರಣಾಗತ ಆದರೆ ಅದನ್ನು ತಗೋಬಾರ್ದು. ಎಲ್ಲ ರಂಗಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಪೂರ್ವದಲ್ಲಿ ಸೋವಿಯಟ್ ಒಕ್ಕೂಟ ಸೋಲಿಸ್ತದೆ, ಅಲ್ಲಿ ಶರಣಾಗತ ಆದರೆ ತಗೋಬಾರ್ದು. ಅವ್ರು ಓಡಿಸ್ಕೊಂಡು ಬಂದು ಪಶ್ಚಿಮದಿಂದನೂ ಕಂಪ್ಲೀಟಾಗಿ ಜರ್ಮನಿ ಸೋಲೋವರೆಗೆ, ಜರ್ಮನಿ ಮತ್ತು ಇಟಲಿ ಶರಣಾಗತ ಆಗುವವರೆಗೆ ಬಿಡಬಾರ್ದು. ಅದೇ ರೀತಿ ಜಪಾನ್ನಲ್ಲಿ ಸಹ, ಏಷ್ಯಾದಲ್ಲಿ. ಸೊ ಈ ನಡುವೆ ಮಿತ್ರಕೂಟದ ಪಡೆಗಳು ಜುಲೈ 43ರಲ್ಲಿ ಇಟಲಿ ಮೇಲೆ ಆಕ್ರಮಣ ಮಾಡ್ತವೆ. ಆಗಲೇ ಅಲ್ಲಿ ಗೆರಿಲ್ಲಾಗಳು ಒಂದು ರೀತಿಯಲ್ಲಿ ಮುಸೋಲಿನಿ ಸರ್ಕಾರನ ಉರುಳಿಸಿ ಮುಸೋಲಿನಿಯನ್ನು ಬಂಧಿಸಿರ್ತವೆ. ಆದರೆ ಜರ್ಮನಿ ಅದನ್ನು ಇಟಲಿ ಮೇಲೆ ಅಟ್ಯಾಕ್ ಮಾಡಿ ಮುಸೋಲಿನಿ ಬಿಡುಗಡೆ ಮಾಡ್ತವೆ. ಬಟ್ ಅದರ ನಂತರ ಏನು ರಾಷ್ಟ್ರೀಯ ಪ್ರತಿರೋಧ ಗೆರಿಲ್ಲಾ ಸೈನ್ಯ ಮತ್ತು ಮಿತ್ರಕೂಟ ಸೈನ್ಯ ಒಟ್ಟಾಗಿ ಏಪ್ರಿಲ್ 26-45ರಲ್ಲೇ ಇಟಲಿ ಪೂರ್ಣವಾಗಿ ವಿಮೋಚನೆ ಆಗ್ತದೆ. ಅದೇ ಸಮಯದಲ್ಲಿ ಈ ಪೂರ್ವದಲ್ಲಿ ಜರ್ಮನಿ ಹಿನ್ನಡೆ ನಡೀತಾ ಇದ್ದಾಗೆ ಜೂನ್ 44ರಲ್ಲಿ ಅಮೇರಿಕಾ, ಬ್ರಿಟಿಷ್, ಕೆನಡಾ ಮತ್ತು ಮಿತ್ರಕೂಟದ ಕಡಬೆಗಳು ಫ್ರಾನ್ಸ್ನಲ್ಲಿ ಲ್ಯಾಂಡ್ ಮಾಡ್ತೇವೆ. ನಾರ್ಮಂಡಿ ಅಂತ ಹೇಳ್ತಾರೆ. ಫ್ರಾನ್ಸ್ನ ಅಟ್ಲಾಂಟಿಕ್ ಕರಾವಳಿ ಏನಿದೆ ಅಲ್ಲಿ ಲ್ಯಾಂಡ್ ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ಗುಟ್ಟಾಗಿ ಇಳಿತವೆ. ಮತ್ತು ಆ ಬ್ರಿಟಿಷ್, ಅಮೇರಿಕನ್, ಕೆನಡಾ ಪಡೆಗಳು ಒಟ್ಟಾಗಿ ಸೇರಿ ಪಶ್ಚಿಮದಿಂದ ಜರ್ಮನಿ ಏನು ಆಕ್ರಮಿಸ್ಕೊಂಡಿತ್ತು, ಹಾಲೆಂಡ್, ಫ್ರಾನ್ಸ್, ಬೆಲ್ಜಿಯಂ ಇತ್ಯಾದಿ, ನಾರ್ವೆ, ಡೆನ್ಮಾರ್ಕ್ ಅವನ್ನು ವಿಮೋಚನೆ ಮಾಡ್ತಾ ಬರ್ತಾರೆ. ಅಲ್ಲೆಲ್ಲ ಕಡೆ ಆಗಲೇ ಹೇಳಿದಾಗೆ ಸ್ಥಳೀಯ ಫ್ಯಾಸಿಸ್ಟ್ ಶಕ್ತಿಗಳನ್ನ ಇಟ್ಕೊಂಡು ಅವರು ನೇರ ನಾಜಿ ಆಡಳಿತ ಇರ್ತದೆ, ಆದರೂ ಸ್ಥಳೀಯ ಫ್ಯಾಸಿಸ್ಟ್ ಪಕ್ಷಗಳಿರ್ತವೆ, ಅದನ್ನು ಇಟ್ಕೊಂಡಿರ್ತವೆ. ಒಟ್ಟಾರೆಯಾಗಿ ಆಗಸ್ಟ್ 25-44ರಲ್ಲಿ ಪ್ಯಾರಿಸ್ ವಿಮೋಚನೆ ಆಗ್ತದೆ. ಮತ್ತು ಬೆಲ್ಜಿಯಂ ಫೆಬ್ರವರಿ 45ರಲ್ಲಿ, ಹಾಲೆಂಡ್ ಏಪ್ರಿಲ್ 45ರಲ್ಲಿ, ಹೀಗೆ ಭಾಳ ಬೇಗವಾಗಿ ಬಿಡುಗಡೆ ಆಗ್ತದೆ. ಏಪ್ರಿಲ್ನಲ್ಲಿ ಪಶ್ಚಿಮದಿಂದ ಮಿತ್ರಕೂಟದ ಪಡೆಗಳು ಮತ್ತು ಪೂರ್ವದಿಂದ ಸೋವಿಯಟ್ ಕೆಂಪು ಸೈನ್ಯ ಜರ್ಮನಿಯನ್ನು ಪೂರ್ಣ ವಶಪಡಿಸಿಕೊಂಡು ಬರ್ಲಿನಲ್ಲಿ ಮೀಟ್ ಆಗ್ತಾರೆ. ಆಗ ಮೇ 9ರಂದು ಜರ್ಮನಿ ಶರಣಾಗತ ಆಗುತ್ತೆ. ಅದ್ರ ಜೊತೆಗೆ ಆಗುತ್ತೆ. ಈಗ ಏಷ್ಯಾದ ಯುದ್ಧದ ಬಗ್ಗೆ ಅದು ಸಮಾನಾಂತರವಾಗಿ ನಡೀತಾ ಇರ್ತದೆ. ಈಗಾಗಲೇ ಹೇಳಿದಾಗೆ ಜಪಾನ್ ಮತ್ತು ಚೀನಾದ ನಡುವೆ 32ರಿಂದಲೇ ಯುದ್ಧ ನಡೀತಾ ಇರ್ತದೆ. ಜಪಾನ್ ಚೀನಾವನ್ನು ಹೆಚ್ಚು ಕಡಿಮೆ ಆಕ್ರಮಿಸಿಕೊಂಡು, ಭಾಳ ದೊಡ್ಡ ಭಾಗ ಆಕ್ರಮಿಸಿಕೊಂಡು, ಚೀನಾದಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಒಂದು ಕಡೆ ಕಮ್ಯುನಿಸ್ಟ್ ಪಕ್ಷ, ಇನ್ನೊಂದು ಕಡೆ ಕೊಮಿಂಟಾಂಗ್ ಜಂಟಿಯಾಗಿ ಹೋರಾಟ ನಡೆಸ್ತಾ ಇರ್ತಾರೆ. ಒಂದು ರೀತಿಯಲ್ಲಿ
ಮಹಾಯುದ್ಧ 2 ವರ್ಷ ಮೊದಲೇ ಆರಂಭ ಆಗಿತ್ತು ಚೀನಾದಲ್ಲಿ. ಯಾಕೆಂದರೆ ಜಪಾನ್ ಮತ್ತು ಇದಕ್ಕೆ ಜರ್ಮನಿಗೆ ಏನೇ ಕನೆಕ್ಷನ್ ಇತ್ತು. 41ರಿಂದ ಅದು ಜಾಗತಿಕವಾಗಿ 2ನೇ ಮಹಾಯುದ್ಧದ ಭಾಗ ಆಗುತ್ತೆ ಜಪಾನ್. ಮತ್ತು ಈ ಇಡೀ ಯುದ್ಧ ಜಪಾನ್ ಫ್ಯಾಸಿಸ್ಟ್ ಅಕ್ಷಕೂಟದ ಭಾಗ ಆಗುತ್ತೆ, ಚೀನಾ ಫ್ಯಾಸಿಸ್ಟ್ ವಿರೋಧಿ ಮಿತ್ರಕೂಟದ ಭಾಗ ಆಗುತ್ತೆ. 41ರಿಂದ ಆರಂಭಿಸಿ ಫ್ರೆಂಚ್ ಇಂಡೋ ಚೀನಾ, ಫಿಲಿಪೀನ್ಸ್, ಇಂಡೋನೇಷಿಯನ್ ಎಲ್ಲ ಜಪಾನ್ ವಶಪಡಿಸ್ಕೊಳ್ತದೆ. 42ರಿಂದ ಅಮೆರಿಕ ಮತ್ತು ಮಿತ್ರಕೂಟದ ಜಂಟಿ ಪಡೆಗಳು ಒಂದೊಂದಾಗಿ ಈ ದೇಶಗಳನ್ನು ಜಪಾನ್ ವಶದಿಂದ ಬಿಡುಗಡೆ ಮಾಡ್ತವೆ. US ಜಪಾನ್ ಮೇಲೆ ಸಹ ಏಪ್ರಿಲ್ 45ರಲ್ಲಿ ಜಪಾನ್ ಮೇನ್ಲ್ಯಾಂಡ್ ಮುಖ್ಯ ಜಪಾನ್ ದ್ವೀಪಗಳ ಮೇಲೆ ಅಟ್ಯಾಕ್ ಮಾಡ್ತವೆ ಏಪ್ರಿಲ್ 45ರಲ್ಲಿ. ಇಡೀ ದಕ್ಷಿಣ ಪೂರ್ವ ಏಷ್ಯಾ ಏನಿದೆಯಲ್ಲ, ಆಗ್ನೇಯ ಏಷ್ಯಾ ಅಂತ ಹೇಳ್ತೀವಿ ನಾವು, ಅದನ್ನು ಬಿಡುಗಡೆ ಮಾಡಿ ಜಪಾನ್ ಪಡೆಗಳಿಂದ ಆಗಸ್ಟ್ ಹೊತ್ತಿಗೆ ಸೋವಿಯತ್ ಪಡೆಗಳು ಮತ್ತು US ಪಡೆಗಳು, ಜಪಾನ್ ಇನ್ನೂ ಶರಣಾಗತಿ ಆಗಿರಲ್ಲ. ಮೇ 9ಕ್ಕೆ ಜರ್ಮನಿ ಶರಣಾಗತ ಆದರೂ ಸಹ ಜಪಾನ್ ಶರಣಾಗತ ಆಗಿರೋಲ್ಲ. ಅದಕ್ಕಾಗಿ ಅಮೆರಿಕ ಹೇಳೋ ಪ್ರಕಾರ ಆಗಸ್ಟ್ 6 ಮತ್ತು 9ರಂದು ಹಿರೋಶಿಮಾ ನಾಗಸಾಕಿ ಮೇಲೆ ಅಣು ಬಾಂಬ್ ದಾಳಿ ಆಗುತ್ತೆ. ಆಗಸ್ಟ್ 15ರಲ್ಲಿ ಜಪಾನ್ ಶರಣಾಗತ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಇದೆ, ಅದು ಅಗತ್ಯ ಇತ್ತಾ ಇಲ್ವಾ ಅಂತ ಈಗಾಗಲೇ ಹೇಳಿದ ಹಾಗೆ. ಉದಾಹರಣೆಗೆ ಆಗಸ್ಟಲ್ಲಿ ಉತ್ತರದಿಂದ ರಷ್ಯಾನೂ ಆಕ್ರಮಣ ಮಾಡಿ ದಕ್ಷಿಣದಿಂದ ಮತ್ತು ಪೂರ್ವದಿಂದ ಅಮೆರಿಕ ಆಕ್ರಮಣ ಮಾಡಿದರೆ ಬಹುಶಃ ಅಣ್ವಸ್ತ್ರ ಇಲ್ಲದೆ ಅದು ಜಪಾನ್ ಶರಣಾಗತ ಆಗ್ತಾಯಿತ್ತು ಅಂತ ಕಾಣ್ತದೆ ಅಂತ ಕೆಲವರು ಹೇಳ್ತಾರೆ. ಒಟ್ಟಾರೆಯಾಗಿ ಅಣು ಬಾಂಬ್ ದಾಳಿನೂ ನಡೀತದೆ. ಮತ್ತು ಆಗಸ್ಟ್ 15ಕ್ಕೆ ಒಂದು ವಾರ ನಂತರ ಜಪಾನ್ ಕಂಪ್ಲೀಟ್ ಶರಣಾಗತಿಯಾಗಿ 2ನೇ ಮಹಾಯುದ್ಧ ಏಷ್ಯಾದಲ್ಲಿ ಕೊನೆಗೊಳ್ತದೆ. ಈ 2ನೇ ಮಹಾಯುದ್ಧದ ಈ 5 ಹಂತಗಳ ಸ್ಥೂಲ ನಿರೂಪಣೆ ಏನಿದೆ, ಇದು ಭಾಳ ಸ್ಥೂಲ. ಮತ್ತು ಹಿಂದೆ ವಿವಿಧ ದೇಶಗಳ ಸೈನಿಕರ ಮತ್ತು ನಾಗರಿಕರ ಸಾವು ನೋವುಗಳು ಯಾವ ದೇಶದಿಂದ ಎಷ್ಟಾಯಿತು ಅಂತ ಒಟ್ಟಾಗಿ ನೋಡಿದ್ರೇ ಈ ಯುದ್ಧದಲ್ಲಿ ತೊಡಗಿದ್ದ ಶಕ್ತಿಗಳ ಪಾತ್ರದ ಬಗ್ಗೆ ನಮಗೆ ಭಾಗಶಃ ತಿಳಿತದೆ. ಅದಕ್ಕೆ ಒಟ್ಟಾಗಿ ನಾವು ಸ್ಥೂಲವಾಗಿ ಹೇಳೋದಾದರೆ ಈ ಹಿಂದೆ ಹೇಳಿದ 2 ಭಾಗ ನೋಡಿದರೆ ಸೋವಿಯತ್ ಕೆಂಪು ಸೈನ್ಯ, ಸೋವಿಯತ್ ಸರ್ಕಾರ ಮತ್ತು ಜನತೆಯ ಪಾತ್ರ ಭಾರಿ ದೊಡ್ಡದಾಗಿತ್ತು ಅಂತ. 2ನೇ ಮಹಾಯುದ್ಧದಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳನ್ನು ಸೋಲಿಸಿ ಜಾಗತಿಕವಾಗಿ ಫ್ಯಾಸಿಸಮನ್ನು ಒಂದು ಹಂತದಲ್ಲಿ ಇಲ್ಲದಾಗಿ ಮಾಡುವುದರಲ್ಲಿ ದೊಡ್ಡ ಪಾತ್ರ ವಹಿಸಿದೆ. ಮತ್ತು ಅದಕ್ಕೆ ಅವರು ಭಾರಿ ದೊಡ್ಡ ತ್ಯಾಗ ಬಲಿದಾನ ಮಾಡಬೇಕಾಗತ್ತೆ. ಈ ಭೀಕರ ಯುದ್ಧದಲ್ಲಿ ಸತ್ತ ಸೈನಿಕರಲ್ಲಿ ಸಹ ನಾಗರಿಕರಲ್ಲಿ ಸಹ ಹೆಚ್ಚು ಕಡಿಮೆ ಅರ್ಧದಷ್ಟು ಸೋವಿಯತ್ ಪ್ರಜೆಗಳು. ನಾವು ಈಗಾಗಲೇ ನೋಡಿದಾಗೆ 1939ರ ಸೋವಿಯತ್ ಜನಸಂಖ್ಯೆಯ 13% ಜನ ಯುದ್ಧಕ್ಕೆ ಬಲಿಯಾದರು, ಸೈನಿಕರು ನಾಗರಿಕರು ಎಲ್ಲ ಸೇರಿ. ಅದು ಮಾತ್ರ ಅಲ್ಲ, ಪ್ರಬಲ ಮಿಲಿಟ್ರಿ ಶಕ್ತಿಯಾದ ಫ್ರಾನ್ಸಿಂದ ಆರಂಭಿಸಿ ಪಶ್ಚಿಮ ಯುರೋಪಿನ ಎಲ್ಲ ದೇಶಗಳು ಪ್ರತಿರೋಧ ತೋರದೆ ಏನು ಸೋತಿರುವಾಗ ಸೋವಿಯಟ್ ಒಕ್ಕೂಟದ ಪ್ರತಿರೋಧ ಏನಿದೆ ಅದು ಭಾಳ ಎದ್ದು ನಿಲ್ತದೆ ನಾವು ನೋಡುವ ಹಾಗೆ. ಅದಕ್ಕೇನು ಕಾರಣ ಅಂದರೆ ಹಿಟ್ಲರ್ನ ಕಮ್ಯುನಿಸ್ಟ್ ದೇಶದಿಂದಾಗಿ ಸೋವಿಯಟ್ ಒಕ್ಕೂಟದ ಮೇಲೆ ಮೊದಲು ಆಕ್ರಮಣ ಮಾಡ್ತಾನೆ ಹಿಟ್ಲರು ಅಂತ ಈ ಬ್ರಿಟನ್, ಫ್ರಾನ್ಸ್ ಈ ಆಳ್ವರ್ಗಗಳು ಲೆಕ್ಕ ಹಾಕಿದ್ದು. ಮತ್ತು ಅವುಗಳಿಗೆ ಫ್ಯಾಸಿಸಮ್ ಬಗ್ಗೆ ಭಾಳ ತೀವ್ರ ವಿರೋಧನೂ ಇರಲಿಲ್ಲ. ನಾಜಿ ಜರ್ಮನಿಯನ್ನು ಸೋವಿಯಟ್ ಒಕ್ಕೂಟ ಮತ್ತು ಎಲ್ಲೆಡೆ ಕಮ್ಯುನಿಸ್ಟನ್ನು ಮಟ್ಟ ಹಾಕ್ಲಿಕ್ಕೆ ಬಳಸ್ಬೋದು ಅಂತ ಅವ್ರ ನಿರೀಕ್ಷೆ ಆಗಿತ್ತು. ಮತ್ತು ಅವರು ಆ ರೀತಿಯಲ್ಲಿ ಕೆಲವು ಸೀಕ್ರೆಟ್ ಒಪ್ಪಂದಗಳು ಮಾಡಿಕೊಂಡಿದ್ರು ಅಂತ ಎಲ್ಲ ಗೊತ್ತಾಗುತ್ತೆ. ಇದರಿಂದಾಗಿ ಹಿಟ್ಲರ್ನಿಗೆ ಸೋವಿಯಟ್ ಒಕ್ಕೂಟದ ಮೇಲೆ ಪೂರ್ಣ ಬಲದಿಂದ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 1941-43 ಅವಧಿಯಲ್ಲಿ ಸೋವಿಯಟ್ ಒಕ್ಕೂಟದ ತೀಕ್ಷ್ಣ ಪ್ರತಿರೋಧ ಇಲ್ಲದೇ ಇದ್ದರೆ ಹಿಟ್ಲರ್ನ ಜಾಗತಿಕ ವಿಜಯದ ಕನಸು ಹೆಚ್ಚು ಕಡಿಮೆ ನಿಜವಾಗ್ತಾಯಿತ್ತು. ಅಂದರೆ ಪಶ್ಚಿಮದಲ್ಲಿ ಏನು ಈ ಬ್ರಿಟನ್, ಫ್ರಾನ್ಸ್, ಅಮೇರಿಕಾ ಈ ಆಳ್ವರ್ಗಗಳಿದ್ವಲ್ಲ, ಅವುಗಳ ಏನು ಒಂದು ರೀತಿಯ ಬೇಜವಾಬ್ದಾರಿತನದಿಂದಾಗಿ ಫ್ಯಾಸಿಸಮ್ನ ಅಪಾಯವನ್ನು ಅರ್ಥ ಮಾಡಿಕೊಳ್ಳೋದ್ರಿಂದಾಗಿ ಒಟ್ಟಾರೆ ಯುದ್ಧ ಆರಂಭ ಆದಮೇಲೆ ಸಹ 1942ರಿಂದಲೇ ಪಶ್ಚಿಮದಿಂದ ಬ್ರಿಟಿಷ್ ಅಮೇರಿಕನ್ ಪಡೆಗಳು ಆಕ್ರಮಣ ಆರಂಭಿಸಬೇಕು ಅಂತ ಏನು ಒಪ್ಪಂದ, ಅಟ್ಲಾಂಟಿಕ್ ಒಪ್ಪಂದ ಆದಮೇಲೆ ಸೋವಿಯಟ್ ನಾಯಕತ್ವ ಪದೇ ಪದೇ ಕೇಳ್ಕೊಳ್ತದೆ. ಆಗಲೂ ಅವರು ಆರಂಭ ಮಾಡಲ್ಲ. ಆದರೆ ಸೋವಿಯಟ್ 43ರ ಕೊನೆ ಹೊತ್ತಿಗೆ ಈಗಾಗಲೇ ಹೇಳಿದಾಗೆ ಸೋವಿಯಟ್ ಕೆಂಪು ಸೈನ್ಯ ಜರ್ಮನಿ ಪಡೆಗಳನ್ನು ಅಟ್ಟಿಸ್ಕೊಂಡು ಬಂದು ಜರ್ಮನಿ ಮತ್ತು ಪಶ್ಚಿಮ ಯುರೋಪ ಇಡೀಯನ್ನು ವಿಮೋಚನೆ ಮಾಡ್ತಾರೆ ನಾವು ಹಾಗೆ ಬಿಟ್ಟರೆ ಅಂತ ಖಚಿತ ಆದಮೇಲೆ ಜೂನ್ 44ರಷ್ಟು ವಿಳಂಬದಿಂದ ಮಿತ್ರಕೂಟ
ಪಶ್ಚಿಮದಿಂದ ಗಂಭೀರ ದಾಳಿ ಆರಂಭ ಮಾಡ್ತದೆ. ಸೊ ಇದೆಲ್ಲ ನೋಡಿದರೆ ಸೋವಿಯತ್ ಒಕ್ಕೂಟದ ಪಾತ್ರ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿತದೆ.